ಹೇಗನ್ನಿಸ್ತೆ? ಪ್ರಾಚೀನ ಕಾಲದ ಪವಿತ್ರ ಗುಡಾರದಲ್ಲಿದ್ದ ಒಂದು ಸಣ್ಣ ವಸ್ತು ಇಡೀ ಬ್ರಹ್ಮಾಂಡದ ರಚನೆ ಬಗ್ಗೆನೇ ಒಂದು ದೊಡ್ಡ ಸತ್ಯವನ್ನ ಹೇಳುತ್ತೆ ಅಂದ್ರೆ? ಇವತ್ತು ನಾವು ಇದೇ ತರದ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಭೂಮಿಯ ಮೇಲಿದ್ದ ಒಂದು ಕಂಚಿನ ಗಂಗಾಳಕ್ಕೂ ಸ್ವರ್ಗದಲ್ಲಿರೋ ಸಮುದ್ರಕ್ಕೂ ಇರೋ ಒಂದು ಅದ್ಭುತ ಸಂಬಂಧವನ್ನ ಬಿಚ್ಚಿಡೋಣ. ಹಾಗಾದ್ರೆ ನಮ್ಮ ಇವತ್ತಿನ ಇಡೀ ಚರ್ಚೆಗೆ ದಾರಿ ಮಾಡ್ಕೊಡೋ ಒಂದು ಮುಖ್ಯ ಪ್ರಶ್ನೆಯನ್ನ ಕೇಳೋಣ. ಅದೇನಂದ್ರೆ, ಪವಿತ್ರ ಗುಡಾರದಲ್ಲಿದ್ದ ಒಂದೇ ಒಂದು ವಸ್ತು ಸ್ವತಃ ಸ್ವರ್ಗದ ಗಡಿಯನ್ನೇ ಸಂಕೇತಿಸುತ್ತೆ ಅಂದ್ರೆ ಅದರ ಅರ್ಥವೇನಿರ್ಬೋದು? ಈ ಒಂದು ಕುತೂಹಲಕಾರಿ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು 5 ಭಾಗಗಳಾಗಿ ಇದನ್ನ ನೋಡೋಣ. ಮೊದಲನೇದಾಗಿ ಪವಿತ್ರ ಗುಡಾರದ ಕಂಚಿನ ಗಂಗಾಳ, ಆಮೇಲೆ ಸ್ವರ್ಗದ ಸ್ಫಟಿಕ ಸಮುದ್ರ, ಅದಾದ ಮೇಲೆ ಸೃಷ್ಟಿಯ ರಚನೆ ಹೇಗಿದೆ ಅನ್ನೋದು, 4ನೇದಾಗಿ ಶುದ್ಧತೆ ಮತ್ತು ನ್ಯಾಯ ತೀರ್ಪಿನ ಗಡಿ, ಮತ್ತು ಕೊನೆಯದಾಗಿ ಈ ಗಂಗಾಳದ ಅಂತಿಮ ಅರ್ಥ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ಸರಿ, ಹಾಗಂದ್ರೆ ನಮ್ಮ ಈ ಚರ್ಚೆ ಶುರುವಾಗೋದೇ ಭೂಮಿಯ ಮೇಲೆ, ಅಂದ್ರೆ ಪವಿತ್ರ ಗುಡಾರದ ಅಂಗಳದಿಂದ. ಯಾಕಂದ್ರೆ ಇಲ್ಲೇ ನಮ್ಮ ಇವತ್ತಿನ ಇಡೀ ಸಂಕೇತದ ಕೇಂದ್ರಬಿಂದು ಇರುವಂಥ ಒಂದು ವಸ್ತು ಇದ್ದಿದ್ದು, ಅದುವೇ ಕಂಚಿನ ಗಂಗಾಳ. ಈ ಗಂಗಾಳವನ್ನ ಯಾವುದರಿಂದ ಮಾಡಿದ್ರು ಅನ್ನೋದು ತುಂಬಾನೇ ವಿಶೇಷ. ವಿಮೋಚನಾಕಾಂಡದ ಪ್ರಕಾರ ಇದನ್ನ ದೇವದರ್ಶನ ಗುಡಾರದ ಬಾಗಿಲಲ್ಲಿ ಸೇವೆ ಮಾಡುತ್ತಿದ್ದ ಮಹಿಳೆಯರ ಕನ್ನಡಿಗಳಿಂದ ಮಾಡಲಾಗಿತ್ತಂತೆ. ಹಾಗಾದ್ರೆ ಇದರಲ್ಲೇನು ವಿಶೇಷತೆ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಇದು ಕೇವಲ ನೀರು ತುಂಬಿಡೋ ಪಾತ್ರೆಯಾಗಿರ್ಲಿಲ್ಲ. ಇದನ್ನ ಕನ್ನಡಿಗಳಿಂದ ಮಾಡಿದ್ರು, ಅಂದ್ರೆ ಇದರಲ್ಲಿ ಪ್ರತಿಬಿಂಬ ಕಾಣ್ತಿತ್ತು. ಇದರ ಮುಖ್ಯ ಉದ್ದೇಶ ತುಂಬಾನೇ ಸ್ಪಷ್ಟವಾಗಿತ್ತು. ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗೋ ಮೊದಲು ಶುದ್ಧೀಕರಣ ಮಾಡ್ಕೊಳ್ಳಕ್ಕೆ, ಅಂದ್ರೆ ಕೈಕಾಲ್ ತೊಳೆಯಕ್ಕೆ ಇದನ್ನ ಬಳಸಲಾಗ್ತಿತ್ತು. ಇದೊಂದು ರೀತಿ ಆತ್ಮಾವಲೋಕನ ಮತ್ತು ಶುದ್ಧೀಕರಣ ಎರಡಕ್ಕೂ ಸಾಧನವಾಗಿತ್ತು. ಸರಿ, ಈಗ ಭೂಮಿಯ ಮೇಲಿನ ಈ ಗಂಗಾಳದ ಬಗ್ಗೆ ನೋಡಿದ್ವಿ. ಈಗ ನೇರವಾಗಿ ಸ್ವರ್ಗಕ್ಕೆ ಹೋಗೋಣ. ಯಾಕಂದ್ರೆ ಈ ಕಂಚಿನ ಗಂಗಾಳಕ್ಕೆ ಸ್ವರ್ಗದಲ್ಲೂ ಒಂದು ಪ್ರತಿರೂಪ ಇದೆಯಾ ಅಂತ ಕೇಳಿದ್ರೆ ಉತ್ತರ ಹೌದು. ಮತ್ತು ಈ ಸಂಪರ್ಕವೇ ನಮ್ಮ ಇವತ್ತಿನ ಚರ್ಚೆಯ ತಿರುಳು. ಪ್ರಕಟಣಾ ಗ್ರಂಥದಲ್ಲಿ ಒಂದು ಅದ್ಭುತವಾದ ಚಿತ್ರಣ ಸಿಗುತ್ತೆ. ಅದೇನಂದ್ರೆ, ದೇವರ ಸಿಂಹಾಸನದ ನೇರವಾಗಿ ಮುಂದೆ ಸ್ಫಟಿಕದ ಹಾಗೆ ಪಳಪಳ ಹೊಳೆಯೋ ಒಂದು ಗಾಜಿನ ಸಮುದ್ರ ಇದೆಯಂತೆ. ನೋಡಿ, ಇದೇ ನಮ್ಮ ಚರ್ಚೆಯ ಮುಖ್ಯ ಅಂಶವನ್ನ ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ. ಭೂಮಿಯ ಮೇಲಿರೋ ಕನ್ನಡಿಗಳಿಂದ ಮಾಡಿದ ಆ ಗಂಗಾಳ ಸ್ವರ್ಗದಲ್ಲಿರೋ ಸ್ಫಟಿಕದಷ್ಟು ಶುಭ್ರವಾದ ಈ ಸಮುದ್ರದ ಒಂದು ಸಂಕೇತ. ಭೂಮಿಯ ಮೇಲಿನ ಗಂಗಾಳ ಶುದ್ಧೀಕರಣಕ್ಕಾಗಿದ್ರೆ ಸ್ವರ್ಗದ ಸಮುದ್ರ ಬೇರ್ಪಡಿಸೋಕೆ ಇದೆ, ಅಂದ್ರೆ ಒಂದು ದೈವಿಕ ಪ್ರತ್ಯೇಕತೆಗಾಗಿ. ಸರಿ, ಭೂಮಿಯ ಗಂಗಾಳಕ್ಕೂ ಸ್ವರ್ಗದ ಸಮುದ್ರಕ್ಕೂ ಇರೋ ಸಂಬಂಧದ ಬಗ್ಗೆ ಈಗ ನಮಗೆ ಗೊತ್ತಾಯ್ತು. ಆದರೆ ಈ ಸಮುದ್ರ ಇಡೀ ಬ್ರಹ್ಮಾಂಡದ ಒಂದು ದೊಡ್ಡ ಚಿತ್ರದಲ್ಲಿ ಎಲ್ಲಿ ಬರುತ್ತೆ? ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಸೃಷ್ಟಿಯ ರಚನೆ ಹೇಗಿದೆ ಅನ್ನೋದನ್ನ ನೋಡಬೇಕಾಗುತ್ತೆ. ಈಗ ನೋಡಿ, ಈ ಕೋಷ್ಟಕ ಮೂಲ ಆಕಾರದಿಂದ ತೆಗೆದುಕೊಂಡಿರೋದು, ಇದು ಸೃಷ್ಟಿಯ ಒಂದು ಬ್ಲೂಪ್ರಿಂಟ್ ತರಹ ಇದೆ. ಇದರಲ್ಲಿ ಸ್ಫಟಿಕ ಸಮುದ್ರ ಒಂದು ಮುಖ್ಯವಾದ ವಿಭಜಿಸುವ ಗೆರೆಯಾಡಿ ಕೆಲಸ ಮಾಡುತ್ತೆ. ಅದರ ಮೇಲೆ ದೇವದೂತರ ಸ್ವರ್ಗ, ಮಧ್ಯದಲ್ಲಿ ಸ್ಫಟಿಕ ಸಮುದ್ರ ಮತ್ತು ಅದರ ಕೆಳಗೆ ಪಾತಾಳ ಅಥವಾ ಕತ್ತಲೆಯ ಲೋಕ. ಈ ರಚನೆಯಲ್ಲಿ ಎಲ್ಲಕ್ಕಿಂತ ಮೇಲೆ ಇರೋದು ದೇವದೂತರ ಸ್ವರ್ಗ. ಇದು ದೇವರ ಸಿಂಹಾಸನ ಇರೋ ಅತ್ಯಂತ ಪವಿತ್ರವಾದ ಸ್ಥಳ. ಇದನ್ನೇ ಪವಿತ್ರ ಗುಡಾರದ ಮಹಾಪರಿಶುದ್ಧ ಸ್ಥಳ ಸಂಕೇತಿಸುತ್ತೆ. ಇನ್ನು ಸ್ಫಟಿಕ ಸಮುದ್ರ, ಇದು ಒಂದು ಬಹಳ ಮುಖ್ಯವಾದ ಗಡಿಯಾಗಿ ಕೆಲಸ ಮಾಡುತ್ತೆ. ಇದೊಂದು ರೀತಿ ಸ್ವರ್ಗೀಯ ತಡೆಗೋಡೆ ಇದ್ದಾಗೆ. ಇದು ದೈವಿಕ ಲೋಕವನ್ನ ಕೆಳಗಿನ ಲೋಕಗಳಿಂದ ಬೇರ್ಪಡಿಸುತ್ತೆ. ಹಾಗೆ ಈ ಗಡಿಯ ಕೆಳಗೆ ಬರೋದೇ ಪಾತಾಳ, ಅಂದ್ರೆ ನಾವೀಗ ಇರುವ ಈ ಭೂಮಿಯನ್ನು ಒಳಗೊಂಡ ಕೆಳಗಿನ ಲೋಕ. ಪವಿತ್ರ ಗುಡಾರದಲ್ಲಿ ಇದನ್ನ ಹೊರಗಿನ ಅಂಗಳ ಸಂಕೇತಿಸುತ್ತೆ. ಆದರೆ ಈ ಗಡಿ ಅನ್ನೋದು ಕೇವಲ ಒಂದು ಮ್ಯಾಪ್ನಲ್ಲಿರೋ ಗೆರೆ ಅಷ್ಟೇ ಅಲ್ಲ. ಅದಕ್ಕೊಂದು ತುಂಬಾನೇ ಆಳವಾದ ಮತ್ತೆ ಸಕ್ರಿಯವಾದ ಉದ್ದೇಶ ಕೂಡ ಇದೆ. ಹಾಗಾದ್ರೆ ಇದ್ರ ಕೆಲಸವೇನು? ನೋಡಿ, ಈ ಸಮುದ್ರ ಕೇವಲ ಒಂದು ಗಡಿ ಅಷ್ಟೇ ಅಲ್ಲ. ಇದು ಶುದ್ಧತೆಯ ಆಧಾರದ ಮೇಲೆ ಜನರನ್ನ ಬೇರ್ಪಡಿಸುವ ಒಂದು ಸಕ್ರಿಯ ತಡೆ. ಅಂದ್ರೆ ಪಾಪ ಇರೋರು ಇದನ್ನ ದಾಟಿ ಹೋಗೋಕೆ ಸಾಧ್ಯವೇ ಇಲ್ಲ. ಈ ಮೂಲಕ ಇದು ದೇವರ ಸಿಂಹಾಸನದ ಪವಿತ್ರತೆಯನ್ನ ಕಾಪಾಡುತ್ತೆ. ಇಷ್ಟೇ ಅಲ್ಲ, ಈ ಚಿತ್ರಣ ಇನ್ನಷ್ಟು ಗಂಭೀರವಾಗತ್ತೆ. ಯಾಕೆಂದ್ರೆ ಈ ಸಮುದ್ರದಲ್ಲಿ ಬೆಂಕಿಯನ್ನು ಸೇರಿಸಲಾಗಿದೆ. ಪ್ರಕಟಣಾ ಗ್ರಂಥ ಹೇಳುತ್ತೆ, ಬೆಂಕಿ ಬೆರೆತ ಗಾಜಿನ ಸಮುದ್ರವನ್ನು ನಾನು ಕಂಡೆ ಮತ್ತು ಅದರ ಪಕ್ಕದಲ್ಲಿ ಜಯಶಾಲಿಗಳು ನಿಂತಿದ್ರು ಅಂತ. ಮೂಲ ಆಕಾರಗಳ ಪ್ರಕಾರ ಇಲ್ಲಿರೋ ಬೆಂಕಿ ಸುಮ್ಮನೆ ಬಂದಿದ್ದಲ್ಲ. ಇದು ಪಾಪದ ಮೇಲಿನ ನ್ಯಾಯ ತೀರ್ಪಿನ ಸಂಕೇತ. ಅಷ್ಟೇ ಅಲ್ಲ, ಇದು ಪಾತಾಳವ ಸ್ಥಿತಿಯನ್ನು ಕೂಡ ನೇರವಾಗಿ ತೋರಿಸುತ್ತೆ. ಹಾಗಾದ್ರೆ ಇದರ ಪರಿಣಾಮಗಳೇನು? ತುಂಬಾನೇ ಸ್ಪಷ್ಟವಾಗಿದೆ. ಈ ಸಮುದ್ರ ಅನ್ನೋದು ಒಂದು ಅಂತಿಮ ತೀರ್ಪಿನ ಜಾಗ.
ಇಲ್ಲಿ ಜಯಶಾಲಿಗಳು ಸಮುದ್ರದ ಪಕ್ಕದಲ್ಲಿ ನಿಲ್ತಾರೆ, ಹುತಾತ್ಮರಾದವರನ್ನ ಅದರ ಮೇಲಕ್ಕೆ ಎತ್ತಲಾಗುತ್ತೆ. ಆದರೆ ಪಾಪದಲ್ಲಿರೋ ಜೀವಿಗಳು ಇದನ್ನ ದಾಟೋಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಪಾತಾಳದ ಮೇಲೆ ಸುರಿಯಲಿರೋ 7 ವಿಪತ್ತುಗಳ ನ್ಯಾಯ ತೀರ್ಪನ್ನು ಕೂಡ ಇದು ಪ್ರತಿಬಿಂಬಿಸುತ್ತೆ. ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ ಈ ಕಂಚಿನ ಗಂಗಾಳದ ಅಂತಿಮ ಮಹತ್ವವೇನು ಅನ್ನೋದನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ನೋಡಿ, ಈ ಇಡೀ ಸಾಂಕೇತಿಕ ಪಯಣವನ್ನ 3 ಹಂತಗಳಲ್ಲಿ ನೋಡಬಹುದು. ಮೊದಲನೆಯದು ಗಂಗಾಳ. ಇದು ಭೂಮಿಯ ಮೇಲೆ ನಮಗೆ ಆತ್ಮಾವಲೋಕನ ಮತ್ತು ಶುದ್ಧೀಕರಣಕ್ಕೆ ಒಂದು ಕರೆ ನೀಡುತ್ತೆ. ಎರಡನೆಯದು ಸ್ಫಟಿಕ ಸಮುದ್ರ. ಇದು ಸ್ವರ್ಗದಲ್ಲಿರುವ ಒಂದು ವಾಸ್ತವ, ಅಂದ್ರೆ ಸಂಪೂರ್ಣ ಪ್ರತ್ಯೇಕತೆ ಮತ್ತು ಪವಿತ್ರತೆಯನ್ನ ತೋರಿಸುತ್ತೆ. ಮತ್ತು ಕೊನೆಯದಾಗಿ ದೇವರ ಸಿಂಹಾಸನ, ಈ ದೈವಿಕ ಗಡಿಯಿಂದ ರಕ್ಷಿಸಲ್ಪಟ್ಟ ಪವಿತ್ರವಾದ ಜಾಗ. ಸರಿ, ಈ ವಿವರಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ನಾವೇ ಕೇಳ್ಕೊಳ್ಳೋಣ. ಪವಿತ್ರವಾದ ಗಡಿಯ ಈ ತಿಳುವಳಿಕೆ ಇವತ್ತಿನ ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಯಾವ ಅರ್ಥವನ್ನ ಕೊಡಬಹುದು?